Hi everyone, welcome back to Sai Tasty Tales. ಸೊ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಡಿಶ್ ಕಡಂಬುಟ್ಟು ಅನ್ನೋದನ್ನು ಮಾಡ್ತಾ ಇದ್ದೀವಿ. ಸೊ ಕಡಂಬುಟ್ಟು ಇಸ್ ಬೇಸಿಕಲಿ ನಮ್ಮೂರಿನ ಸ್ಪೆಷಲ್. ಅದನ್ನು ಇಂಗ್ಲೀಷಲ್ಲಿ ರೈಸ್ ಬಾಲ್ಸ್ ಅಂತ ಕೂಡ ಕರಿತೀವಿ. ಅದು ಒಂದು ಅಕ್ಕಿಯ ಡಿಶ್. ಸೊ ಅಕ್ಕಿ ತರಿ ಅಂತ ಕರಿತೀವಿ, ಇದನ್ನು ಕಡಂಬುಟ್ಟು ತರಿ ಅಂತ ಕೂಡ ಕರಿತೀವಿ. ಅಕ್ಕಿಯ ಚಿಕ್ಕ ಚಿಕ್ಕ ಪೀಸ್ಗಳು, ಇದರಲ್ಲೇ ನಾವು ಕಡಂಬುಟ್ಟು ಮಾಡ್ತಾ ಇರೋದು ಇವತ್ತು. ನಾನು ಈ ಅಂದಾಜಿನ ಕಪ್ಪಲ್ಲಿ ಒಂದು 3 ಕಪ್ಸ್ ಕಡಂಬುಟ್ಟು ತರಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು 7 ಕಪ್ಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀವಿ ಸಪ್ರೇಟಾಗಿ. ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೀಗ ಅರ್ಧ ಟೀ ಸ್ಪೂನ್ ಸಾಲ್ಟ್ ಹಾಕಿದ್ದೀವಿ ಮತ್ತು 2 ಟೀ ಸ್ಪೂನ್ ಆಯಿಲ್, ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ನಾವು ಮೆಷರ್ ಮಾಡ್ಕೊಂಡಿರೋ ಕಡಂಬುಟ್ಟು ತರಿಯನ್ನು ಸ್ಲೋ ಆಗಿ ಹಾಕ್ತಾ ಅದನ್ನು ಸ್ಟಿರ್ ಮಾಡ್ಕೋಬೇಕು. ನೀರು ಕುದ್ದ ಮೇಲೆ ಮಾತ್ರ ಆ ತರಿಯನ್ನು ಆ್ಯಡ್ ಮಾಡಬೇಕು. ಸೊ ಆ ತರಿ ಬೆಂದು ಈ ಥರ ಸಾಫ್ಟ್ ಮತ್ತು ಮಷಿಯಾಗಿ ಬರಬೇಕು. ಒಂದು ಸ್ಟೀಮರಲ್ಲಿ ಸ್ವಲ್ಪ ನೀರು ತಗೊಳ್ಳೋಣ. ಅದಕ್ಕೆ ಕಾರ್ಡಮಮ್ ಪೌಡರ್ಸ್ ಆ್ಯಡ್ ಮಾಡ್ತಿದ್ದೀವಿ, ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ. ಸ್ಟೀಮರ್ ತಟ್ಟೆ ಇಟ್ಬಿಟ್ಟು ಸ್ಟೀಮರಲ್ಲಿ ನೀರು ಕಾಯೋಕ್ಕೆ ಇಡೋಣ. ಮೀನ್ವೈಲ್ ನಾವು ಇನ್ನೊಂದು ತಟ್ಟೆಯಲ್ಲಿ ಬೆಂದಿರೋ ಕಡಂಬುಟ್ಟು ತರಿನ ಹಾಕ್ತಾ ಇದ್ದೀವಿ. ಸೊ ಇದನ್ನು ಚೆನ್ನಾಗಿ ಉಂಡೆ ಕಟ್ಕೋಬೇಕು. ಸೊ ಉಂಡೆ ಕಟ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ತಣ್ಣೀರು ತೊಗೊಳ್ಳಿ, ಅಂದರೆ ಕೈನ ಅವಾಗ ಅದಕ್ಕೆ ಅದ್ದಿ ಉಂಡೆ ಕೊಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಪ್ಲಸ್ ಇದು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕಾಗತ್ತೆ, ಇಲ್ಲದೆ ಹೋದರೆ ಉಂಡೆ ಕಟ್ಟುವಾಗ ಈ ಕಡಂಬುಟ್ಟು ಮಧ್ಯದಲ್ಲಿ ಕ್ರ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಈಗ ಉಂಡೆ ಕಟ್ಟಿರೋ ಕಡಂಬುಟ್ಟನ್ನು ಸ್ಟೀಮರ್ಗೆ ಹಾಕೋಣ. ಸ್ಟೀಮರ್ಗೆ ಹಾಕಿ ಒಂದು 20 to 25 ಮಿನಿಟ್ಸ್ ಮಿಡ್ ಫ್ಲೇಮಲ್ಲಿ ಅದನ್ನ ಸ್ಟೀಮ್ ಮಾಡ್ಕೊಳ್ಳೋಣ. ದೇರ್ ಯು ಗೋ, ನಿಮ್ಮ ಕಡಂಬುಟ್ಟು ರೆಡಿ ಟು ಬಿ ಸರ್ವ್ಡ್. ಸೊ ಇದನ್ನು ಯೂಶ್ವಲಿ ಪಂದಿಕರಿ ಜೊತೆ ತಿಂತೀವಿ. ಪಂದಿಕರಿ ರೆಸಿಪಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.